ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಶುಕ್ರವಾರ ಜುಲೈ 19ಕ್ಕೆ ನಿಫ್ಟಿನಲ್ಲಿ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸೆನ್ಸೆಕ್ಸ್ ಕೂಡ ವೀಕ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿತ್ತು. ಆಲ್ ಟೈಮ್ ಹೈನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಯೂಶಲಿ ಇರುತ್ತೆ. ಹಾಗೆ ಈಗ 24,500 ಒಂದು ಕ್ರೂಷಲ್ ಸಪೋರ್ಟ್ ಆಗಿದ್ದು ಆ ಒಂದು ಲೆವೆಲ್ನ ಮೇಲ್ಗಡೆನೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. US ಮಾರ್ಕೆಟ್ಸ್ ಗುರುವಾರದ ದಿನ ಸ್ವಲ್ಪ ವೀಕ್ ಆಗಿತ್ತು. ಡೊನಾಲ್ಡ್ ಟ್ರಂಪ್ ಅವರು ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ರು. ಆ ಒಂದು ರೀಸನ್ನಿಂದ ಕೂಡ US ಮಾರ್ಕೆಟ್ಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಅದರ ಇಂಪ್ಯಾಕ್ಟ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಆ ಒಂದು ರೀಸನ್ನಿಂದ ಮಾರ್ಕೆಟ್ಸ್ ಸ್ವಲ್ಪ ಡೌನ್ ಆಗಿದೆ. ಬಟ್ 24,500 ಲೆವೆಲಲ್ಲಿ ನಿಫ್ಟಿ ಸಸ್ಟೈನ್ ಆದರೆ ಮಾರ್ಕೆಟ್ನ ಮೊಮೆಂಟಮ್ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಮಾರ್ಕೆಟ್ ವೀಕ್ ಇದ್ರೂ ಕೂಡ ಇನ್ಫೋಸಿಸ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. 5% ಗೇನ್ ಬೆಳಗಿನ ಸೆಷನಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು ಕೂಡ 2% ಅಪ್ಸೈಡ್ನೊಂದಿಗೆ ಇನ್ಫೋಸಿಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ಫೋಸಿಸ್ ಒಳ್ಳೆ ಒಂದು Q1 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ರೆವೆನ್ಯೂ ಗೈಡೆನ್ಸ್ ಕೂಡ ಇನ್ಕ್ರೀಸ್ ಆಗಿತ್ತು. ಅದಾದ್ಮೇಲೆ ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇನ್ಫೋಸಿಸ್ ನಲ್ಲಿ ಹೈಯೆಸ್ಟ್ ಟಾರ್ಗೆಟ್ ಬರ್ನ್ಸ್ಟೈನ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ತಿದ್ದು. ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದು 2100 ಟಾರ್ಗೆಟ್ ಪ್ರೈಸ್ ಅನ್ನ ಇನ್ಫೋಸಿಸ್ಗೆ ಕೊಟ್ಟಿದ್ದಾರೆ. ಈ ಮುಂಚೆ ಅವರು ಕೊಟ್ಟಿದ್ದಂತ ಟಾರ್ಗೆಟ್ 1650 ಆಗಿತ್ತು. ಹಾಗೆಯೇ ಜೆಫ್ರೀಸ್ ಮತ್ತೆ ಮಾರ್ಗನ್ ಸ್ಟ್ಯಾನ್ಲಿ ಕೂಡ 2050 ಅರೌಂಡ್ ಅಲ್ಲಿ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಾಗೆ JP ಮಾರ್ಗನ್ ಕೂಡ 1950 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಗೋಲ್ಡ್ಮನ್ ಸ್ಯಾಕ್ಸ್ ನ ಕಡೆಯಿಂದ ಸಿಟಿ ಕಡೆಯಿಂದ ಕೂಡ 1850 ಅರೌಂಡ್ ಅಲ್ಲಿ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತದೆ. ಗೋಲ್ಡ್ಮನ್ ಸ್ಯಾಕ್ಸ್ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಸಿಟಿ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ CLSA ಕಡೆಯಿಂದ ಹೋಲ್ಡ್ ರೇಟಿಂಗ್ ನೋಡೋದಕ್ಕೆ ಸಿಕ್ತಿದ್ದು 1750 ಟಾರ್ಗೆಟ್ಸ್ ಅನ್ನ CLSA ಕೊಡ್ತಿದ್ದಾರೆ. ಬಟ್ ಎಲ್ಲಾ ಬ್ರೋಕರೇಜ್ಗಳು ಈ ಮುಂಚೆ ಏನು ಟಾರ್ಗೆಟ್ಸ್ ಗಳನ್ನ ಇನ್ಫೋಸಿಸ್ ಅಲ್ಲಿ ಕೊಟ್ಟಿದ್ರು ಆ ಟಾರ್ಗೆಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ನೋಮುರ ಕಡೆಯಿಂದ ಕೂಡ ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಗ್ತದೆ. 1950 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಕ್ತು. ಹಾಗೆ HSBC ಕೂಡ ಹೋಲ್ಡ್ ರೇಟಿಂಗ್ ಅನ್ನು ಕೊಟ್ಟಿದ್ದು 1680 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ HSBC ಕಡೆಯಿಂದ ಅತಿ ಕಡಿಮೆ ಟಾರ್ಗೆಟ್ಸ್ ನಮಗೆ ಇನ್ಫೋಸಿಸ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಡೊಮೆಸ್ಟಿಕ್ ಬ್ರೋಕರೇಜ್ ಹೌಸ್ ಮೋತಿಲಾಲ್ ಓಸ್ವಾಲ್ ಕೂಡ 2000 ಟಾರ್ಗೆಟ್ ಪ್ರೈಸ್ ಅನ್ನ ಇನ್ಫೋಸಿಸ್ಗೆ ಕೊಟ್ಟಿದ್ದಾರೆ. ಓವರ್ ಆಲ್ ರಿಸಲ್ಟ್ಸ್ ಸ್ಟ್ರಾಂಗ್ ಆಗಿ ಬಂದಿದೆ. ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಇನ್ಫೋಸಿಸ್ನ ಮ್ಯಾನೇಜ್ಮೆಂಟ್ ಕೂಡ ಹೇಳಿದ್ದಾರೆ. ಆವರೇಜ್ ಬ್ರೋಕರೇಜ್ ಟಾರ್ಗೆಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೂಡ 1900 ಅರೌಂಡ್ ಅಲ್ಲಿ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗುತ್ತೆ. ಇದು 1 ವರ್ಷದ ಟಾರ್ಗೆಟ್ ಆಗಿರುತ್ತೆ. ಇನ್ನೊಂದು ನಿಫ್ಟಿ 50ಯ ಲಾರ್ಜ್ ಕ್ಯಾಪ್ IT ಕಂಪನಿ ವಿಪ್ರೋ ಕೂಡ ತಮ್ಮ Q1 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 3003 ಕೋಟಿಯ ಪ್ರಾಫಿಟ್ ವಿಪ್ರೋ ಕಡೆಯಿಂದ ಡಿಕ್ಲೇರ್ ಆಗಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 4.5% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 2953 ಕೋಟಿ ಪ್ರಾಫಿಟ್ಸ್ ಬರ್ಬೋದು ಅಂತ. ಬಟ್ 3000 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ವಿಪ್ರೋ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ವಿಪ್ರೋನ ರೆವೆನ್ಯೂ ಸಾಕಷ್ಟು ಫಾಲ್ ಆಗಿದೆ. ವಿಪ್ರೋ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರ ಫಿಗರ್ಸ್ ಮಿಲಿಯನ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕಂಪನಿಯ ಟೋಟಲ್ ರೆವೆನ್ಯೂ 21,963 ಕೋಟಿ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 22,208 ಕೋಟಿ ರೆವೆನ್ಯೂ ಡಿಕ್ಲೇರ್ ಮಾಡಿದ್ರು. ಜೂನ್ 2023ರಲ್ಲಿ 22,831 ಕೋಟಿ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಇಯರ್ ಆನ್ ಇಯರ್ ರೆವೆನ್ಯೂ ಫಾಲ್ ಆಗ್ತದೆ. ಹಾಗೆ ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಅನ್ನು ಕಡಿಮೆ ಮಾಡಿದರೆ 18,667 ಕೋಟಿಯಷ್ಟು ಎಕ್ಸ್ಪೆನ್ಸಸ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ಮಾರ್ಚ್ 2024ರಲ್ಲಿ 18,978 ಕೋಟಿ ಎಕ್ಸ್ಪೆನ್ಸಸ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಆಲ್ಮೋಸ್ಟ್ 300 ಕೋಟಿ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ. ಹಾಗೆ ಜೂನ್ 2023ರಲ್ಲಿ 19,674 ಕೋಟಿ ಎಕ್ಸ್ಪೆನ್ಸಸ್ ಡಿಕ್ಲೇರ್ ಆಗಿತ್ತು. ಸೊ ಇಯರ್ ಆನ್ ಇಯರ್ ಆಲ್ಮೋಸ್ಟ್ 1000 ಕೋಟಿಯಷ್ಟು ಎಕ್ಸ್ಪೆನ್ಸಸ್ ಅನ್ನು ಇವರು ಕಡಿಮೆ ಮಾಡಿದ್ದಾರೆ. ಸೊ ಎಕ್ಸ್ಪೆನ್ಸಸ್ ಕಡಿಮೆ ಆಗಿರೋದ್ರಿಂದ ಆಪರೇಟಿಂಗ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಓವರ್ ಆಲ್ ಪ್ರಾಫಿಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ 3,003 ಕೋಟಿಯಷ್ಟು ಪ್ರಾಫಿಟ್ಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 2,858 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಜೂನ್ 2023ರಲ್ಲಿ ಕೂಡ 2,886 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಎಕ್ಸ್ಪೆನ್ಸಸ್ ಅನ್ನ ಕಂಟ್ರೋಲ್ ಮಾಡಿ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ರೆವೆನ್ಯೂ ಗ್ರೋ ಆಗಿಲ್ಲ. ಅದೆಲ್ಲ ಒಂದ್ ಕಡೆ ಇನ್ನೂ ಕೂಡ ವಿಪ್ರೋನಲ್ಲಿ ಕನ್ಸರ್ನ್ಸ್ ಇದೆ ಅನ್ನೋದನ್ನ ತೋರಿಸುತ್ತೆ. ಓವರ್ ಆಲ್ ಡೀಲ್ ವಿನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ $1.2 ಬಿಲಿಯನ್ ನ ಡೀಲ್ ವಿನ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇಯರ್ ಆನ್ ಇಯರ್ 11% ಡೀಲ್ ವಿನ್ಸ್ ಕೂಡ ಕಡಿಮೆ ಆಗಿದೆ. ರೆವೆನ್ಯೂ ಗೈಡೆನ್ಸ್ ಅನ್ನ ನೆಗೆಟಿವ್ ಅಲ್ಲಿ ಕೊಟ್ಟಿದ್ರು. 1.5% ನೆಗೆಟಿವ್ ರೆವೆನ್ಯೂ ಗೈಡೆನ್ಸ್ ಇತ್ತು. ಅದನ್ನ ಈಗ ಪಾಸಿಟಿವ್ ಮಾಡಿದ್ದಾರೆ. ಸೊ 1% ನ ರೆವೆನ್ಯೂ ಗೈಡೆನ್ಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ 337 ಹೊಸ ಎಂಪ್ಲಾಯೀಸ್ ಗಳನ್ನ ವಿಪ್ರೋ ಈ ಒಂದು ಕ್ವಾರ್ಟರ್ ನಲ್ಲಿ ಆಡ್ ಮಾಡಿದ್ದಾರೆ. ಆಟ್ರಿಷನ್ ರೇಟ್ ಅಂದ್ರೆ ವಿಪ್ರೋ ಬಿಟ್ಟು ಹೋಗ್ತಿರುವಂತಹ ಎಂಪ್ಲಾಯಿಗಳ ಕೌಂಟ್ ಏನಿದೆ ಅದು 14.1%ಗೆ ಇಳಿದಿದೆ. ಮುಂಚೆ ಅದು 14.2% ಇತ್ತು. ಸೊ ಆ ಒಂದು ಮಾರ್ಜಿನ್ ಕೂಡ ಸ್ವಲ್ಪ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಸೊ ಸ್ಟಾಕ್ ಶುಕ್ರವಾರದ ದಿನ ಮಾರ್ಕೆಟ್ ವೀಕ್ನೆಸ್ ನಿಂದ 3% ಕರೆಕ್ಟ್ ಆಗಿತ್ತು. ಮಾರ್ಕೆಟ್ ಅವರ್ಸ್ ನ ನಂತರ ವಿಪ್ರೋ ರಿಸಲ್ಟ್ ಬಂದಿದೆ. ಅದರ ಒಂದು ಇಂಪ್ಯಾಕ್ಟ್ ಏನಿದೆ US ನಲ್ಲಿ ಲಿಸ್ಟ್ ಆಗಿರುವಂತಹ ವಿಪ್ರೋ ADR ನ ಮೇಲೆ ಬೀಳ್ತಿರೋದು ಕಾಣಿಸ್ತಿದೆ. 11% ವಿಪ್ರೋ ADR ಡೌನ್ ಆಗಿದೆ. ಸೊ ಇದರ ಒಂದು ಇಂಪ್ಯಾಕ್ಟ್ ಏನಿದೆ ಸೋಮವಾರ ವಿಪ್ರೋ ಸ್ಟಾಕ್
ಸ್ಟಾಕ್ನಲ್ಲಿ ಕೂಡ ನೋಡೋದಕ್ಕೆ ಸಿಗುತ್ತೆ. ವಿಪ್ರೋ ನೆಗೆಟಿವ್ ಓಪನಿಂಗ್ ಅನ್ನು ಪಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಸೊ ನಾನು ಬಹಳ ಹಿಂದೆ ಕೂಡ ಹೇಳಿದ್ದೆ, ವಿಪ್ರೋ 550 ಅರೌಂಡಲ್ಲಿ ಇದ್ದಾಗ ವಿಪ್ರೋನಿಂದ ನೀವು ಬೇರೆ ಯಾವುದಾದ್ರೂ ಒಂದು IT ಕಂಪನಿಗೆ ಶಿಫ್ಟ್ ಆಗ್ಬೋದಾಗುತ್ತೆ. ಕಂಟಿನ್ಯೂಸ್ 7-8 ಕ್ವಾರ್ಟರ್ಗಳಿಂದ ಪ್ರಾಫಿಟ್ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತಿಲ್ಲ. ಈ ಒಂದು ಕ್ವಾರ್ಟರ್ನಲ್ಲಿ ಪ್ರಾಫಿಟ್ ಇಂಪ್ರೂವ್ ಆಗಿದೆ, ಬಟ್ ರೆವೆನ್ಯೂ ಫಾಲ್ ಆಗ್ತಾ ಇದೆ. ಎಕ್ಸ್ಪೆನ್ಸಸ್ ಅನ್ನ ಕಂಟ್ರೋಲ್ ಮಾಡಿ ಪ್ರಾಫಿಟ್ ಅನ್ನು ಹೆಚ್ಚಾಗಿ ತೋರಿಸಿದ್ದಾರೆ, ಬಟ್ ಇಲ್ಲಿ ಪ್ರಾಬ್ಲಮ್ಸ್ ಕಾಣಿಸ್ತಿದೆ. ರಿಲಯನ್ಸ್ ಕೂಡ ತಮ್ಮ Q1 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಫಾಲ್ ಆಗ್ತದೆ. ಹಾಗೆ ರೆವೆನ್ಯೂಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ರೆವೆನ್ಯೂ 11% ಇನ್ಕ್ರೀಸ್ ಆಗಿದೆ. ಸೊ ರಿಲಯನ್ಸ್ ನ ಓವರ್ ಆಲ್ ರಿಸಲ್ಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಕಂಪನಿ ಈ ಕ್ವಾರ್ಟರ್ನಲ್ಲಿ 2,36,000 ಕೋಟಿಯ ರೆವೆನ್ಯೂ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 2,40,000 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಹಾಗೆ ಜೂನ್ 2023ರಲ್ಲಿ 2,10,000 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಸೊ ಕ್ವಾರ್ಟರ್ ರೆವೆನ್ಯೂ ಸ್ವಲ್ಪ ಫಾಲ್ ಆಗಿದೆ. ಇಯರ್ ಆನ್ ಇಯರ್ ಒಳ್ಳೆ ಒಂದು ಜಂಪ್ ರೆವೆನ್ಯೂನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕಂಪನಿಯ ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕ್ವಾರ್ಟರ್ ಆಲ್ಮೋಸ್ಟ್ ಎಕ್ಸ್ಪೆನ್ಸಸ್ ಫ್ಲಾಟ್ ಆಗಿದೆ. ಇಯರ್ ಆನ್ ಇಯರ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತದೆ. ಹಾಗೆ ಕಂಪನಿಯ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 23,234 ಕೋಟಿಯ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ಅದು 27,720 ಕೋಟಿ ಇತ್ತು. ಹಾಗೆಯೇ ಲಾಸ್ಟ್ ಇಯರ್ 24,294 ಕೋಟಿ ಆಪರೇಟಿಂಗ್ ಪ್ರಾಫಿಟ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ರು. ಸೊ ಆಪರೇಟಿಂಗ್ ಪ್ರಾಫಿಟ್ಸ್ ಕೂಡ ಫಾಲ್ ಆಗ್ತದೆ. ಹಾಗೆ 17,448 ಕೋಟಿ ಪ್ರಾಫಿಟ್ಸ್ ಅನ್ನ ರಿಲಯನ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದರೆ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಫಾಲ್ ಆಗ್ತದೆ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಬೇರೆ ಬೇರೆ ಬ್ರೋಕರೇಜ್ಗಳ ಕಡೆಯಿಂದ ಬೇರೆ ಬೇರೆ ಎಸ್ಟಿಮೇಷನ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಬಹಳಷ್ಟು ಬ್ರೋಕರೇಜ್ಗಳು 19,000 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಅನ್ನು ಹೊಂದಿದ್ರು. ಕೆಲವೊಂದಿಷ್ಟು ಬ್ರೋಕರೇಜ್ಗಳು 17,000 16,500 ಪ್ರಾಫಿಟ್ ಎಸ್ಟಿಮೇಷನ್ಸ್ಗಳನ್ನು ಕೂಡ ಕೊಟ್ಟಿದ್ರು. ಸೊ ಒಂದು ಮಿಕ್ಸ್ಡ್ ಬ್ಯಾಗ್ ರಿಸಲ್ಟ್ ಅಂತಾನೆ ಹೇಳ್ಬೋದಾಗತ್ತಾ. ಹಾಗೆ ಸೆಗ್ಮೆಂಟ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ 1,57,000 ಕೋಟಿಯ ರೆವೆನ್ಯೂ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಇಂದ ಜನರೇಟ್ ಆಗಿದೆ. ಈ ಫಿಗರ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಆಯಿಲ್ ಅಂಡ್ ಗ್ಯಾಸ್ ಬಿಸ್ನೆಸ್ ನಿಂದ ಇಯರ್ ಆನ್ ಇಯರ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಗ್ತದೆ, ಬಟ್ ಕ್ವಾರ್ಟರ್ ಸ್ವಲ್ಪ ರೆವೆನ್ಯೂ ಫಾಲ್ ಆಗಿದೆ. ಹಾಗೆ ಇವರ ರಿಟೇಲ್ ಬಿಸ್ನೆಸ್ ನಲ್ಲಿ ಕೂಡ ಸ್ವಲ್ಪ ಬಿಸ್ನೆಸ್ ಡಲ್ ಆಗ್ತಿರೋದು ಕಾಣಿಸ್ತಾ ಇದೆ. ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ, ಬಟ್ ಕ್ವಾರ್ಟರ್ ಸ್ವಲ್ಪ ಫಾಲ್ ನೋಡೋದಕ್ಕೆ ಸಿಗ್ತದೆ. ಜಿಯೋ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಜಿಯೋನಿಂದ ಬಂದಂತ ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಅದರ್ ಬಿಸ್ನೆಸ್ ನಿಂದ ಸ್ವಲ್ಪ ಇಂಪ್ಯಾಕ್ಟ್ ಕಾಣಿಸ್ತಿದೆ. ಅದರ್ ಬಿಸ್ನೆಸ್ ನಿಂದ ಲಾಸ್ಟ್ ಕ್ವಾರ್ಟರ್ನಲ್ಲಿ 31,000 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಈ ಕ್ವಾರ್ಟರ್ನಲ್ಲಿ ಅದು 12,000 ಕೋಟಿಗೆ ಫಾಲ್ ಆಗಿದೆ. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಒಳ್ಳೆ ಒಂದು ಮೊಮೆಂಟಮ್ ನಲ್ಲಿ ಇತ್ತು. ಶುಕ್ರವಾರದ ದಿನ ಮಾರ್ಕೆಟ್ ವೀಕ್ನೆಸ್ ನಿಂದ 2% ಕರೆಕ್ಟ್ ಆಗಿದೆ. ಈಗ ರಿಸಲ್ಟ್ ಏನಿದೆ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಮೇ ಬಿ ಸ್ವಲ್ಪ ಕರೆಕ್ಷನ್ ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಬ್ರೋಕರೇಜ್ನ ವ್ಯೂ ಯಾವ ರೀತಿಯಲ್ಲಿ ಇರುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಶುಕ್ರವಾರ ದಿನ ಸಾಕಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ತುಂಬಾನೇ ಮೊಮೆಂಟಮ್ ಇದೆ. ಬಜೆಟ್ ಕೂಡ ಬರ್ತದೆ. ಎಲ್ಲರೂ ಕೂಡ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಹೆಚ್ಚಿನ ಒಂದು ಬೈಯಿಂಗ್ ಅನ್ನ ಮಾಡ್ತಿರ್ತಾರೆ. ಸೊ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ ಸಾಕಷ್ಟು ಸ್ಟಾಕ್ಗಳಲ್ಲಿ ನೆಗೆಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಗುತ್ತೆ. ಹಾಗೆಯೇ ಪ್ರಾಫಿಟ್ ಬುಕಿಂಗ್ ಕೂಡ ಬರ್ತಿರುತ್ತೆ. ಅದು ಡಿಫೆನ್ಸ್ ಮತ್ತೆ ರೈಲ್ವೆನಲ್ಲಿ ಕೂಡ ಬರುವಂಥ ಚಾನ್ಸಸ್ ಇದೆ. ಹಾಗೆ 23 ಜುಲೈಗೆ ಏನು ಬಜೆಟ್ ಅನೌನ್ಸ್ಮೆಂಟ್ ಆಗುತ್ತೆ, ಆ ಒಂದು ಬಜೆಟ್ನಲ್ಲಿ ಅಲೋಕೇಶನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಅಲೋಕೇಶನ್ಸ್ ಬರಲಿಲ್ಲ ಅಂದರೆ ಸಾಕಷ್ಟು ವೀಕ್ನೆಸ್ ಬರುವಂಥ ಚಾನ್ಸಸ್ ಇದೆ. ಡೊಮೆಸ್ಟಿಕ್ ಬ್ರೋಕರೇಜ್ ಹೌಸ್ ನಿರ್ಮಲ್ ಬಾಂಕ್ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ 20% ಕರೆಕ್ಷನ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮೇಜರ್ ಆಗಿ ಮ್ಯಾಸ್ಗಾನ್ ಡಾಕ್, HAL, ಪಾರಸ್ ಡಿಫೆನ್ಸ್ ಕರೆಕ್ಟ್ ಆಗ್ಬೋದು ಅನ್ನೋದು ಇವರ ವ್ಯೂ ಆಗಿರುತ್ತೆ. ಡಿಫೆನ್ಸ್ ಸ್ಟಾಕ್ಗಳು ತುಂಬಾನೇ ರನ್ ಆಗಿದೆ. ಸೊ ಪ್ರತಿಯೊಂದು ಲೆವೆಲ್ನಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಾ ಇರುತ್ತೆ. ಲಾಂಗ್ ಟರ್ಮ್ನ ವ್ಯೂ ಇದ್ರೆ ಪ್ರಾಬ್ಲಮ್ ಇಲ್ಲ, ಯಾಕೆಂದ್ರೆ ಡಿಫೆನ್ಸ್ ಸೆಕ್ಟರ್ನ ಕಂಪನಿಗಳಿಗೆ ಸಾಕಷ್ಟು ಆರ್ಡರ್ಗಳು ಸಿಗ್ತದೆ. ಸೊ ಆರ್ಡರ್ ಎಕ್ಸಿಕ್ಯೂಷನ್ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಸೊ ಸ್ಟಾಕ್ಗಳಲ್ಲಿ ನೆಗೆಟಿವಿಟಿ ಇದ್ರೂ ಕೂಡ ಲೋವರ್ ಲೆವೆಲ್ಗಳಿಂದ ಬೈಯಿಂಗ್ ಎಮರ್ಜ್ ಆಗುತ್ತೆ. ಆದ್ರಿಂದ ಲಾಂಗ್ ಟರ್ಮ್ನ ವ್ಯೂ ಇದ್ರೆ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಬ್ರೋಕರೇಜ್ನ ವ್ಯೂನ ಪ್ರಕಾರ 20% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಅದೊಂದು ಬೈಯಿಂಗ್ ಆಪರ್ಚುನಿಟಿ ಆಗುತ್ತೆ. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಶುಕ್ರವಾರದ ದಿನ 3% ಕರೆಕ್ಟ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ತಮ್ಮ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 1,695 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ ಬ್ರೋಕರೇಜ್ಗಳ ಎಸ್ಟಿಮೇಷನ್ಸ್ ಏನಿತ್ತು ಆ ಒಂದು ಎಸ್ಟಿಮೇಷನ್ ಮಿಸ್ ಆಗ್ತಿರೋದು ಕಾಣಿಸ್ತದೆ. ಬ್ರೋಕರೇಜ್ಗಳು 1,733 ಕೋಟಿಯಷ್ಟು ಪ್ರಾಫಿಟ್ಸ್ ಡಿಕ್ಲೇರ್ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ರು, ಬಟ್ 1,695 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ನ ಟೋಟಲ್ ರೆವೆನ್ಯೂಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ರೆವೆನ್ಯೂ ಇನ್ಕ್ರೀಸ್ ಆಗಿದೆ, ಬಟ್ ಕ್ವಾರ್ಟರ್ ರೆವೆನ್ಯೂ ಫಾಲ್ ಆಗ್ತಾ ಇದೆ. 18,000 ಕೋಟಿ ಅರೌಂಡಲ್ಲಿ ರೆವೆನ್ಯೂಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಕೂಡ ಅಷ್ಟೇ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಅನ್ನು ಕಂಟ್ರೋಲ್ ಮಾಡಿದ್ದಾರೆ. 1,695 ಕೋಟಿ ಪ್ರಾಫಿಟ್ ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದ್ರೆ ಲಾಸ್ಟ್ ಕ್ವಾರ್ಟರ್ನಲ್ಲಿ 2,258 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ವೀಕ್ ಆಗಿದೆ. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನು ಮಾಡಿದಾಗ ಫ್ಲಾಟ್ ಪ್ರಾಫಿಟ್ಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ.
ಅಲ್ಟ್ರಾಟೆಕ್ ಸಿಮೆಂಟ್ ಲಾಸ್ಟ್ 1 ಇಯರ್ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. 40% ನಷ್ಟು ಸ್ಟಾಕ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಭಾರತದಲ್ಲಿ ಅತಿ ದೊಡ್ಡ ಸಿಮೆಂಟ್ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ. ಸಾಕಷ್ಟು ಸ್ಟ್ರಾಂಗ್ ಆಕ್ವಿಸಿಷನ್ಸ್ಗಳನ್ನು ಕೂಡ ರೀಸೆಂಟ್ ಟೈಮ್ನಲ್ಲಿ ಮಾಡ್ಕೊಂಡಿದ್ದಾರೆ. ರೀಸೆಂಟ್ ಆಗಿ ಜೆಫ್ರೀಸ್ ಕೂಡ 13,000 ಅರೌಂಡ್ ಅಲ್ಲಿ ಟಾರ್ಗೆಟ್ಸ್ಗಳನ್ನು ಅಲ್ಟ್ರಾಟೆಕ್ ಸಿಮೆಂಟ್ಗೆ ಕೊಟ್ಟಿದ್ದಾರೆ. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಮೇ ಬಿ ಮುಂದಿನ ಕ್ವಾರ್ಟರ್ಗಳಿಂದ ಕೆಪಾಸಿಟಿ ಎಕ್ಸ್ಪಾನ್ಷನ್ ಆದ್ಮೇಲೆ ಪ್ರಾಫಿಟ್ಸ್ ಇಂಪ್ರೂವ್ ಆಗುವಂತ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗೆಯೇ ಡಿಮ್ಯಾಂಡ್ ಕೂಡ ಸ್ಟ್ರಾಂಗ್ ಆಗಿ ಇರಬೇಕಾಗುತ್ತೆ. ಡಿಮ್ಯಾಂಡ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಒಳ್ಳೆ ಒಂದು ರೆವಿನ್ಯೂಸ್ ಅನ್ನ ಈ ಕಂಪನಿಗಳು ಜನರೇಟ್ ಮಾಡೋದಕ್ಕೆ ಸಾಧ್ಯ ಆಗೋದು. PVR ಐನಾಕ್ಸ್ ಸ್ಟಾಕ್ನಲ್ಲಿ ಕೂಡ ಹೈಯರ್ ಲೆವೆಲ್ನಿಂದ ಸಾಕಷ್ಟು ಕರೆಕ್ಷನ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಕ್ವಾರ್ಟರ್ನಲ್ಲಿ ಕೂಡ PVR ಐನಾಕ್ಸ್ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದೆ. PVR ಐನಾಕ್ಸ್ನ ರೆವೆನ್ಯೂ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಇವರ ಫಿಗರ್ಸ್ ಏನಿದೆ ಮಿಲಿಯನ್ಸ್ನಲ್ಲಿ ಡಿಕ್ಲೇರ್ ಆಗಿದೆ. 1137 ಕೋಟಿ ರೆವೆನ್ಯೂಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಫಾಲ್ ಕಾಣಿಸ್ತಿದೆ. ಹಾಗೆ ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಕ್ವಾರ್ಟರ್ ಸ್ವಲ್ಪ ಕಡಿಮೆ ಇದೆ. ಇಯರ್ ಆನ್ ಇಯರ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಿದೆ. 235 ಕೋಟಿ ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ ಈ ಒಂದು ಕ್ವಾರ್ಟರ್ನಲ್ಲಿ. ಲಾಸ್ಟ್ ಕ್ವಾರ್ಟರ್ನಲ್ಲಿ 180 ಕೋಟಿಯ ಲಾಸ್ ಇತ್ತು. ಹಾಗೆ ಜೂನ್ 2023ರಲ್ಲಿ 106 ಕೋಟಿಯ ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಕನ್ಸಿಸ್ಟೆಂಟ್ ಆಗಿ ಲಾಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. PVR ರೀಸೆಂಟ್ ಆಗಿ ಐನಾಕ್ಸ್ ಅನ್ನ ಕೂಡ ಅಕ್ವೈರ್ ಮಾಡ್ಕೊಂಡಿದ್ರು. ಸೊ ಅಷ್ಟೊಳ್ಳೆ ಕಂಟೆಂಟ್ ಇರುವಂತ ಮೂವೀಸ್ಗಳು ಕೂಡ ರಿಲೀಸ್ ಆಗ್ತಿಲ್ಲ. ಮೂವೀಸ್ ರಿಲೀಸ್ ಆದ್ರೂ ಕೂಡ ಸೊ 2-3 ವಾರ ರನ್ ಆಗುತ್ತೆ. ಅದಾದ್ಮೇಲೆ ಯಾವುದೇ ರೀತಿಯ ಬಿಸ್ನೆಸ್ PVR ಐನಾಕ್ಸ್ ನ ಕಡೆಯಿಂದ ಆಗ್ತಿಲ್ಲ. ಆ ಒಂದು ರೀಸನ್ ಇಂದ ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಸೊ ಇನ್ನೊಂದು ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದ್ದಂಥ ರಿಸಲ್ಟ್ ಪೇಟಿಎಂನ ರಿಸಲ್ಟ್ ಆಗಿರುತ್ತೆ. ಪೇಟಿಎಂ ಮಾರ್ಕೆಟ್ ಅವರ್ಸ್ನಲ್ಲೇ ತಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ರಿಸಲ್ಟ್ ಬಂದಿದ ತಕ್ಷಣ ಸ್ಟಾಕ್ ಪ್ರೈಸ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಪೇಟಿಎಂನ ಲಾಸ್ ಈ ಒಂದು ಕ್ವಾರ್ಟರ್ನಲ್ಲಿ ಇನ್ನಷ್ಟು ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 840 ಕೋಟಿ ಲಾಸ್ ಅನ್ನ ಪೇಟಿಎಂ ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಲಾಸ್ಟ್ ಕ್ವಾರ್ಟರ್ನಲ್ಲಿ 550 ಕೋಟಿಯ ಲಾಸ್ ಇತ್ತು. ಹಾಗೆ 2023ರ ಜೂನ್ನಲ್ಲಿ 358 ಕೋಟಿ ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಇಲ್ಲೂ ಕೂಡ ಅಷ್ಟೇ ನಮಗೆ ಲಾಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ RBIನ ರಿಸ್ಟ್ರಿಕ್ಷನ್ ಏನಿದೆ ಅದು ಪೇಟಿಎಂ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ತರುತ್ತೆ ಅನ್ನೋದು ಮೊದಲೇ ಗೊತ್ತಿತ್ತು. ಹಾಗೆಯೇ ರೆವೆನ್ಯೂ ಮೇಲೆ ಕೂಡ ನಮಗೆ ಇಂಪ್ಯಾಕ್ಟ್ ನೋಡೋದಕ್ಕೆ ಸಿಗ್ತದೆ. 1500 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ಅದು 2267 ಕೋಟಿ ಇತ್ತು. ಸೊ ಆ ಇಂಪ್ಯಾಕ್ಟ್ನ ಸೂಚನೆ ಇದ್ದಿದ್ರಿಂದನೇ 800 ರೂಪಾಯಿ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದ್ದಂಥ ಪೇಟಿಎಂ 400 ಲೆವೆಲ್ಗೆ ಫಾಲ್ ಆಗಿತ್ತು. ಬಟ್ ಈಗ ಸ್ವಲ್ಪ ರಿಕವರಿಯನ್ನ ಕೊಡ್ತಿದೆ. ಹಾಗೆ ಬ್ರೋಕರೇಜ್ಗಳು ಕೂಡ 840 ಕೋಟಿ ಅರೌಂಡ್ ಅಲ್ಲಿ ಲಾಸ್ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ರು. ಅಷ್ಟೇ ಲಾಸ್ ಡಿಕ್ಲೇರ್ ಆಗ್ತಿರೋದು ಕೂಡ ಕಾಣಿಸ್ತಿದೆ. ಓವರ್ ಆಲ್ ಬಿಸ್ನೆಸ್ ಅನ್ನ ಸ್ಟೆಬಿಲೈಸ್ ಮಾಡೋದಕ್ಕೆ ಪೇಟಿಎಂ ಪ್ರಯತ್ನವನ್ನ ಪಡ್ತಿದ್ದಾರೆ. ಮೇ ಬಿ ಮುಂದಿನ 2-3 ಕ್ವಾರ್ಟರ್ ಇದೇ ರೀತಿಯ ಪರ್ಫಾರ್ಮೆನ್ಸ್ ಬರ್ಬೋದು. ಸನ್ಸ್ಟಾರ್ IPOನ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಜುಲೈ 19ಕ್ಕೆ ಎಂಡ್ ಆಗಿದೆ. ಈ IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಇನ್ನೂ 2 ದಿನದ ಸಮಯ ಇರುತ್ತೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇರೋದ್ರಿಂದ ಪ್ರೀಮಿಯಂ ಕೂಡ ಸ್ವಲ್ಪ ಫಾಲ್ ಆಗ್ತದೆ. 35 ರೂಪಾಯಿ ಅರೌಂಡ್ ಅಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 35% ಲಿಸ್ಟಿಂಗ್ ಇನ್ನ ಚಾನ್ಸಸ್ ಇರುತ್ತೆ. ಸೊ ಸನ್ಸ್ಟಾರ್ ಲಿಮಿಟೆಡ್ ಆಲ್ರೆಡಿ ಓವರ್ ಸಬ್ಸ್ಕ್ರೈಬ್ ಕೂಡ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 4 ಟೈಮ್ಗೂ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. NIA ಕ್ಯಾಟಗರಿ 10 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 4.5 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. ಸೊ ಈ ಒಂದು IPO ರಿಟೇಲ್ ಕ್ಯಾಟಗರಿಯಲ್ಲಿ 13-15 ಟೈಮ್ ಸಬ್ಸ್ಕ್ರೈಬ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ನೆಕ್ಸ್ಟ್ ವೀಕ್ ಬಜೆಟ್ ಕೂಡ ಇದೆ. ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ. ಬಟ್ ಪಾಸಿಟಿವ್ ಆಗಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ರಿಂದ ಲಿಸ್ಟಿಂಗ್ ಏನ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಬಟ್ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.